ಮುಂದಿನ ಕ್ಷಣ ಅಗ್ನಿವರ್ಮ ಅವಳ ಸೊಂಟವನ್ನು ಮೆಲ್ಲನೆ ಒತ್ತುತ್ತಾನೆ ಮತ್ತು ಅವಳನ್ನ ತನ್ನ ಹತ್ತಿರ ಎಳ್ಕೊಳ್ತಾನೆ. ಇದು ನೋಡಿ ರಚಿತಾ ಕೋಪದಿಂದ ಹೇಳ್ತಾಳೆ, ನಾನು ಇಷ್ಟೊಂದು ಹತ್ತಿರ ಇದ್ದೀನಲ್ಲ, ನಿನಗೀಗ ಹೀಗೆ ಎಳೆಯೋ ಅಗತ್ಯ ಏನಿದೆ? ನಂಗೆ ನೋವಾಗ್ತಿದೆ. ಇದು ಕೇಳಿ ಅಗ್ನಿವರ್ಮ ಅವಳ ಕಡೆ ನೋಡದೆ ಹೇಳ್ತಾನೆ, ಯಾಕಂದರೆ ನಂಗೆ ನೀನು ತುಂಬ ಹತ್ತಿರ ಬೇಕು. ಎಷ್ಟು ಹತ್ತಿರ ಅಂದರೆ ನಮ್ಮಿಬ್ಬರನ್ನ ಯಾರು ಬೇರ್ಪಡಿಸೋದಕ್ಕಾಗಬಾರ್ದು, ಒಬ್ಬರಲ್ಲೊಬ್ಬರು ಲೀನ ಆಗಿಬಿಡಬೇಕು. ಇದು ಕೇಳಿ ರಚಿತಾ ಕೋಪ ಬರುತ್ತೆ ಮತ್ತು ಅವನ ಎದೆಯಿಂದ ತಲೆ ಎತ್ತಲು ಪ್ರಯತ್ನಿಸ್ತಾಳೆ. ಆದರೆ ಅಗ್ನಿವರ್ಮ ಅವಳನ್ನ ಹೇಳೋದಕ್ಕೆ ಬಿಡೋದಿಲ್ಲ. ಅವನು ಮತ್ತೆ ಅವಳನ್ನ ಬಲವಂತವಾಗಿ ತನ್ನ ಮೇಲೆ ಮಲಗಿಸ್ಕೊಳ್ತಾನೆ ಮತ್ತು ಹೇಳ್ತಾನೆ, ಇಷ್ಟೊಂದು ಕಷ್ಟಪಡೋ ಅಗತ್ಯ ಇಲ್ಲ, ಸುಮ್ಮನೆ ಹೀಗೆ ಮಲಕ್ಕೋ, ಪ್ರಯತ್ನ ಮಾಡೋದು ವ್ಯರ್ಥ. ನೀನು ನನಗಿಂತ ತುಂಬ ದುರ್ಬಲಳು, ನೀನು ನನ್ನ ತಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನೀನು ನನ್ನಿಂದ ಎಷ್ಟು ದೂರ ಹೋಗೋದು ಪ್ರಯತ್ನಿಸ್ತೀಯೋ ಅಷ್ಟು ಹೆಚ್ಚು ನೀನು ನನ್ನ ಹತ್ರ ಬರಬೇಕು ಅನಿಸುತ್ತೆ. ಮತ್ತು ನೀನು ಒಂದು ತಿಂಗಳವರೆಗೆ ನಡೆಯೋದಕ್ಕಾಗೋ ಸ್ಥಿತಿಗೆ ಬರೋದಕ್ಕೆ ಇಷ್ಟಪಡೋದಿಲ್ಲ ಅಂದ್ಕೊಳ್ತೀನಿ. ನಾನು ನಿನ್ನ ಸ್ಥಿತಿಯನ್ನು ಹಾಗೆ ಮಾಡಬಲ್ಲೆ, ನೀನು 1 ತಿಂಗಳು ನಡೆಯೋದಕ್ಕೂ ಆಗೋದಿಲ್ಲ. ಇದು ಕೇಳಿ ಅವಳು ಕೋಪದಿಂದ ಹೇಳ್ತಾಳೆ, ನಿನಗೆ ಬರೀ ಇದನ್ನೇ ಹೇಳೋದಕ್ಕೆ ಬರೋದು, ಇದನ್ನು ಬಿಟ್ಟು ನೀನು ಬೇರೆ ಏನು ತಾನೇ ಮಾಡೋದಕ್ಕೆ ಸಾಧ್ಯ ಅಥವಾ ಹೇಳೋದಕ್ಕೆ ಸಾಧ್ಯ? ಬರೀ ನನ್ನ ಹಾಸಿಗೆ ಮೇಲೆ ಪೀಡಿಸ್ಬಹುದು ಮತ್ತು ಬ್ಲ್ಯಾಕ್ ಮೇಲ್ ಮಾಡ್ಬೋದು. ಹೇಗಿದ್ದರೂ ನೀನು ಬರೀ ನನ್ನ ಬಳಸ್ಕೊಳ್ತಿದ್ಯಾ. ಈಗ ನಿನಗೆ ಏನು ಬೇಕಿತ್ತು ಅದು ಸಿಕ್ಕಿದೆ ಅಲ್ವಾ, ನೀನು ಆ ಮನೆಯ ಮಾಲೀಕನಾಗಿದೆಯಾ ಅಲ್ವಾ? ಇದು ಕೇಳಿ ಅಗ್ನಿವರ್ಮ ವಿಚಿತ್ರವಾಗಿ ಅವಳನ್ನ ನೋಡ್ತಾನೆ ಮತ್ತು ಹೇಳ್ತಾನೆ, ಐ ಆಮ್ ಯುವರ್ ಓನರ್, ಹಾಗಾಗಿ ನೀನು ನನ್ನ ಮಾತನ್ನು ಕೇಳಲೇಬೇಕು. ಏನೇ ಆದರೂ ಸರಿ, ನಾನು ನಿನ್ನ ಪ್ರಾಣ ತೆಗೆದುಕೊ ಅಂತ ಹೇಳಿದ್ರೆ ನೀನು ತೆಗೆದುಕೊಳ್ಬೇಕು. ಒಂದು ವೇಳೆ ನಾನು ನನ್ನ ಮುಂದೆ ಬಟ್ಟೆ ಕಳಚು ಅಂತ ಹೇಳಿದ್ರೆ ನೀನು ಕಳಚಬೇಕು. ಇಲ್ದಿದ್ರೆ ನಿನ್ನ ತಂಗಿ ಕೀರ್ತನ ನನ್ನ ಹತ್ರ ಇದ್ದಾಳೆ, ನಾನು ಅವಳ ಜೊತೆ ಏನು ಬೇಕಾದರೂ ಮಾಡಬಲ್ಲೆ. ಇದು ಕೇಳಿ ರಚಿತಾ ಅಚ್ಚರಿಯಿಂದ ಅವನ್ನ ನೋಡ್ತಾಳೆ ಮತ್ತು ಹೇಳ್ತಾಳೆ, ನನ್ನ ತಂಗಿ ಜೊತೆ ನೀನೇನು ಮಾಡಿದೆ? ನೀನು ಇನ್ನೂ ಎಷ್ಟು ಕೆಳಮಟ್ಟಿಗೆ ಇಳಿತೀಯಾ? ನೀನು ಯಾಕೆ ನನ್ನ ಜೊತೆ ಹೀಗೆ ಮಾಡ್ತಿದ್ಯಾ? ನನ್ನ ತಂಗಿಗೆ ಏನಾದರೂ ಆದರೆ ನಾನು ನಿನ್ನೆ ಯಾವತ್ತೂ ಕ್ಷಮಿಸೋದಿಲ್ಲ. ಮತ್ತು ನೀನು ಇಷ್ಟೊಂದು ಕೆಳಗೆ ಇಳಿಸ್ಕೊಳ್ಬೇಡ, ಮುಂದೆ ಯಾವತ್ತೂ ಮೇಲೆ ಏರೋದಕ್ಕಾಗದ ಹಾಗೆ. ನೀನು ಎಷ್ಟು ಕೆಳಗೆ ಬೀಳ್ತೀಯೋ ಅಷ್ಟು ಮೇಲೆ ಇರೋದು ಕಷ್ಟ ಆಗ್ತಾ ಹೋಗುತ್ತೆ. ಹೀಗೇಳಿ ಅವಳು ಕೋಪದಿಂದ ಅವನ ಫೋನ್ ನೋಡಲು ಪ್ರಯತ್ನಿಸ್ತಾಳೆ. ಆದರೆ ಅಗ್ನಿವರ್ಮ ತನ್ನ ಫೋನ್ ಆಫ್ ಮಾಡಿ ಪೂರ್ತಿ ಗಮನ ಅವಳ ಮೇಲೆ ಹರಿಸ್ತಾನೆ. ಅವನು ಅವಳ ಸೊಂಟ ಹಿಡಿದು ಎಳೆದು ತನ್ನ ಮೇಲೆ ಹೇಳ್ಕೊಳ್ತಾನೆ ಮತ್ತು ಅವಳ ಸೊಂಟವನ್ನು ಸವರ್ತಾ ಹೇಳ್ತಾನೆ, ಬಹುಶಃ ನಿನಗೆ ನಿನ್ನ ಗಂಡನಿಂದ ಇನ್ನೂ ಹೆಚ್ಚು ಪ್ರೀತಿ ಬೇಕಿದೆ ಅನಿಸುತ್ತೆ, ಹೌದಲ್ವಾ? ರಚಿತಾಳಿಗೆ ತಲೆ ಕೆಟ್ಟು ಹೋಗುತ್ತೆ ಮತ್ತು ತನ್ನ ಈ ಮನುಷ್ಯನಲ್ಲಿ ಎಷ್ಟು ಹವ್ಯಾಸ ತುಂಬಿದೆ ಅಂತ ಯೋಚಿಸ್ತಾಳೆ. ಈ ಮನುಷ್ಯ ಸ್ವಲ್ಪವೂ ಸುಧಾರಿಸೋದಿಲ್ಲ ಅಂದ್ಕೊಂಡು ರಚಿತಾ ಕೋಪದಿಂದ ಮತ್ತೆ ಮೇಲೆ ಏಳೋದಕ್ಕೆ ಪ್ರಯತ್ನಿಸ್ತಾಳೆ. ಆದರೆ ಅಗ್ನಿವರ್ಮ ಅವಳನ್ನ ಬಲವಂತವಾಗಿ ತನ್ನ ಕೆಳಗೆ ಮಲಗಿಸ್ಕೊಳ್ತಾನೆ. ರಚಿತಾ ಕೋಪದಿಂದ ಕಂಬಳಿಯನ್ನು ಎಳೆದು ಕೆಳಗೆ ಹಾಕ್ತಾಳೆ. ಇದು ನೋಡಿ ಅಗ್ನಿವರ್ಮ ಅವಳನ್ನ ನೋಡ್ತಾ ಹೇಳ್ತಾನೆ, ಇಲ್ಲಿ ನಾವಿಬ್ಬರೇ ಇರೋದು, ಬರೀ ನಾವಿಬ್ಬರೇ. ನಾನು ನಿನ್ನ ಜೊತೆ ಏನು ಬೇಕಾದರೂ ಮಾಡಬಲ್ಲೆ ಮತ್ತು ಯಾರಿಗೂ ಗೊತ್ತಾಗೋದಿಲ್ಲ. ಮತ್ತು ನಿನಗೇನು ಅನಿಸಿದೆ, ನಾನಿಷ್ಟು ಸುಲಭವಾಗಿ ನಿನ್ನ ಬಿಟ್ಟುಬಿಡ್ತೀನಿ ಅಂತಾನ? ಹೀಗೆ ಹೇಳ್ತಾ ಅಗ್ನಿವರ್ಮ ಎದುರಿಗಿರೋ ಬಾಲ್ಕನಿ ಕಡೆ ನೋಡ್ತಾನೆ. ಈಗ ರಾತ್ರಿ ಆಗಿತ್ತು ಮತ್ತು ತುಂಬ ಜೋರಾಗಿ ಬಿರುಗಾಳಿ ಬಂದಿತ್ತು, ಮಿಂಚು ಕೂಡ ಬರ್ತಿತ್ತು. ಎಷ್ಟು ಜೋರಾಗಿ ಗಾಳಿ ಬರ್ತಿತ್ತು ಅಂದರೆ ರೂಮಿನ ಒಳಗೂ ಗಾಳಿ ಬರ್ತಿತ್ತು ಮತ್ತು ಮಳೆ ಹನಿಗಳು ಕೂಡ ಬೀಳ್ತಿದ್ವು. ಯಾಕಂದರೆ ಬಾಲ್ಕನಿಯ ಬಾಗಿಲು ತೆರೆದಿತ್ತು. ಹೊರಗಿನ ಈ ಸುಂದರ ನೋಟ ನೋಡಿ ರಚಿತಾಳಿಗೆ ತುಂಬ ವಿಚಿತ್ರ ಅನಿಸುತ್ತೆ. ನೋಟ ಏನೋ ಸುಂದರ ಆಗಿತ್ತು, ಆದರೆ ಯಾವಾಗ ಅವಳು ಅಗ್ನಿವರ್ಮನ ನೋಡ್ತಾಳೋ ಅವಳಿಗೆ ತುಂಬ ಹೆದರಿಕೆ ಆಗುತ್ತೆ. ಯಾಕಂದರೆ ಅಗ್ನಿವರ್ಮ ಅವಳ ಸುಂದರ ಜೀವನದಲ್ಲಿ ಆ ಕೆಟ್ಟ ಕನಸಾಗಿದ್ದ. ಅದನ್ನು ಅವಳು ಯಾವತ್ತೂ ನೋಡೋದಕ್ಕೆ ಬಯಸಿರಲಿಲ್ಲ. ಆದರೆ ಅಸಹಾಯಕತೆ ಎಷ್ಟೆಂದರೆ ಅವಳು ಈ ಮನುಷ್ಯನ ಜೊತೆ ಇರಬೇಕಾಗಿತ್ತು. ಮತ್ತು ಈ ಮನುಷ್ಯ ಅವಳ ಮೈ ಜೊತೆ ಏನೇನು ಮಾಡಿದ್ನೋ ಮತ್ತು ಇನ್ನೂ ಏನೇನು ಮಾಡಲಿದ್ದಾನೋ ಇದನ್ನು ಯೋಚಿಸ್ತಾ ಅವಳಿಗೆ ತುಂಬ ಕೋಪ ಬರ್ತಿತ್ತು. ಆದರೆ ಅವಳು ಒಂದು ದೀರ್ಘ ಉಸಿರು ಬಿಟ್ಟು ಸುಮ್ಮನೆ ಕಣ್ಣು ಮುಚ್ಕೊಳ್ತಾಳೆ ಮತ್ತು ಹಾಗೆ ಅಗ್ನಿವರ್ಮನ ಕೆಳಗೆ ಮಲಗಿರ್ತಾಳೆ. ಹಾಳಾಗಿ ಮಾಡೋದನ್ನು ನೋಡಿ ಅಗ್ನಿವರ್ಮ ತನ್ನ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ, ನಿನಗೇನಾಯಿತು? ನಿನಗೇನು ಬೇಕು? ನಿನಗಿದೆಲ್ಲವೂ ಇಷ್ಟ ಇಲ್ವಾ? ನಿನ್ನ ಜೊತೆ ರಾಣಿಯಂತೆ ಬದುಕೋದಕ್ಕೆ ಇಷ್ಟಪಡೋದಿಲ್ವಾ? ನಿನಗೆ ಬರೀ ಹಣ ತಾನೇ ಬೇಕು, ತುಂಬ ಹಣ. ಹಣಕ್ಕಾಗಿ ನೀನು ಏನು ಬೇಕಾದರೂ ಮಾಡಬಲ್ಲೆ ಅಲ್ವಾ? ಅವತ್ತು ಕೂಡ ನಿನ್ನ ಹಣಕ್ಕಾಗಿ ತಾನೇ ಇದೆಲ್ಲ ಮಾಡಿದ್ದು. ನೀನೇ ಮಾರ್ಕೊಂಡಿದ್ದೆ ಮತ್ತು ನಿನ್ನ ಖರೀದಿಸಿದ್ದೀನಿ. ಅಗ್ನಿವರ್ಮನ ರೂಮು. ಅಗ್ನಿವರ್ಮನ ಈ ಎಲ್ಲ ಮಾತುಗಳನ್ನ ಕೇಳಿ ಅವಳಿಗೆ ತುಂಬ ಕೆಟ್ಟದಾಗ ಅನಿಸ್ತು. ಆದರೆ ಅವಳು ಏನು ತಾನೇ ಮಾಡೋದಕ್ಕೆ ಸಾಧ್ಯ? ಅವಳು ವಿಧಿಯ ಆಟಕ್ಕೆ ಅಸಹಾಯಕಳು. ಅವಳನ್ನ ಎಷ್ಟು ಅಸಹಾಯಕವಾಗಿ ಮಾಡ್ತಂದರೆ ಅವಳು ಏನಾದರೂ ಮಾಡಿದ್ರೆ ಅವಳ ತಂದೆ ತಾಯಿ ಪ್ರಾಣ ಹೋಗೋ ಸಾಧ್ಯತೆ ಇತ್ತು. ಅವಳು ತನ್ನ ತಂದೆ ತಾಯಿನ ಕಳ್ಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ಏನೇ ಆದರೂ ಅವಳು ಇದೆಲ್ಲವನ್ನು ಸಹಿಸಿಕೊಳ್ಳಬೇಕಿತ್ತು. ಇದೆಲ್ಲವನ್ನು ಯೋಚಿಸ್ತಾ ಅವಳು ಒಂದು ದೀರ್ಘ ಉಸಿರು ಬಿಟ್ಟಳು ಮತ್ತು ಅಗ್ನಿವರ್ಮನನ್ನು ಸ್ವಲ್ಪ ದೂರ ತಳ್ಳಿ ಏಳೋದಕ್ಕೆ ಪ್ರಯತ್ನಿಸಿದ್ಳು. ಆದರೆ ಅವಳಿಗೆ ಅಲುಗಾಡಲು ಆಗ್ತಾ ಇರಲಿಲ್ಲ. ಅಗ್ನಿವರ್ಮ ಅವಳನ್ನ ಒಮ್ಮೆಲೆ ಸೊಂಟದಿಂದ ಹಿಡಿದು ತನ್ನ ಹತ್ತಿರ ಹೇಳ್ಕೊಂಡ ಮತ್ತು ಅವಳ ಕುತ್ತಿಗೆ ಹತ್ತಿರ ತನ್ನ ಕೈ ಇಟ್ಟು ಅವಳಿಗೆ ನೀನ ಮೆಲ್ಲನೆ ತನ್ನ ಬೆರಳುಗಳಿಂದ ಸವರ್ತಾ ಹೇಳ್ದ, ಏನಾಯಿತು? ನೀನು ನನ್ನ ಬಿಟ್ಟು ಎಲ್ಲಿಗೆ ಹೋಗೋದಕ್ಕೆ ಪ್ರಯತ್ನಿಸ್ತಿದ್ಯಾ? ಇನ್ನು ನನ್ನ ಮನಸ್ಸು ತುಂಬಿಲ್ಲ, ಇನ್ನು ನಂಗೆ ನೀನು ಬೇಕು. ಇದು ಕೇಳಿ ಅವಳು ಅವನ ಎದೆಯ ಮೇಲೆ ಕೈ ಇಟ್ಟು ಅವನನ್ನು ದೂರ ಮಾಡ್ತಾ ಹೇಳಿದ್ಲು, ನಾನು ಸುಸ್ತಾಗಿದ್ದೀನಿ, ನನ್ನ ಸಹಿಸೋದಕ್ಕೆ ನನ್ನ ಕೈಯಿಂದ ಆಗೋದಿಲ್ಲ. ಈಗ ನನಗೆ ವಾಶ್ರೂಮ್ಗೆ ಹೋಗಬೇಕು, ಬಿಡು ನನ್ನ. ಹೀಗೆ ಹೇಳಿ ಅವಳನ್ನು ದೂರ ತಳ್ಳೋದಕ್ಕೆ ಪ್ರಯತ್ನಿಸಿದ್ಲು. ಆದರೆ ಅವಳಿಗೆ ಅಲುಗಾಡೋಕ್ಕೂ ಕೂಡ ಬಿಡಲಿಲ್ಲ. ಅವಳ ಮೇಲೆ ಬಂದ ಮತ್ತು ಅವಳನ್ನ ತುಂಬ ಗಟ್ಟಿಯಾಗಿ ತನ್ನ ಬಾಹುಗಳಲ್ಲಿ ಬಂಧಿಸ್ದ.
ರಚಿತಾಳಿಗೆ ಉಸಿರಾಡೋದಕ್ಕೂ ಕೂಡ ತೊಂದರೆ ಆಯಿತು. ಅವಳು ಪ್ರಜ್ಞೆ ತಪ್ಪೋ ಸ್ಥಿತಿಗೆ ಬಂದಳು. ಇದನ್ನು ಗಮನಿಸಿ ಅಗ್ನಿವರ್ಮ ಅವಳನ್ನ ಮೆಲ್ಲನೆ ಬಿಟ್ಟ ಮತ್ತು ಹೇಳ್ದ, ನಾಳೆಯಿಂದ ನೀನು ಕಾಲೇಜ್ಗೆ ಹೋಗೋ ಅಗತ್ಯ ಇಲ್ಲ. ನೀನು ಮನೆಯಲ್ಲೇ ಇದ್ದು ಓದಬೇಕು. ನಿನ್ನ ಎಕ್ಸಾಮ್ ಕೂಡ ಹತ್ರ ಬರ್ತಿದೆ ಅಲ್ವಾ, ಇದೇ ನಿನ್ನ ಫೈನಲ್ ಎಕ್ಸಾಮ್. ಅದರ ನಂತರ ಏನು ಮಾಡೋ ಅಗತ್ಯ ಇಲ್ಲ. ನೀನು ಹೊರಗೆ ಹೋಗೋದು ಅಥವಾ ಏನಾದರೂ ಮಾಡೋದು ನನಗಿಷ್ಟ ಇಲ್ಲ. ನನ್ನ ಹತ್ರ ಯಾವುದಕ್ಕೂ ಕೊರತೆ ಇಲ್ಲ, ಹಾಗಾಗಿ ನೀನು ಮಾಡೋ ಅಗತ್ಯ ಇಲ್ಲ. ಇದು ಕೇಳಿ ರಚಿತಾ ಸ್ವಲ್ಪ ಕೋಪದಲ್ಲಿ ಹಿಡಿದ್ಲು. ನಾನು ಯಾಕೇನು ಮಾಡಬಾರ್ದು? ನಂಗೆ ತುಂಬ ಮಾಡೋದಿದೆ. ನಾನು ಕಾಲೇಜ್ಗೆ ಹೋಗಬೇಕು. ನಾನು ಹೀಗೆ ಮನೆಯಲ್ಲಿದ್ದು ಎಲ್ಲವನ್ನು ಮಾಡೋದಕ್ಕಾಗೋದಿಲ್ಲ. ನೀನು ಹೀಗೆ ನನ್ನ ಮೇಲೆ ನಿರ್ಬಂಧಗಳನ್ನ ಹೇರೋದಕ್ಕೆ ಸಾಧ್ಯ ಇಲ್ಲ. ನೀನು ನನ್ನ ಜೊತೆ ತುಂಬ ತಪ್ಪು ಮಾಡ್ತಿದ್ಯಾ. ನಾನು ನಿನ್ನ ಹೆಂಡತಿ, ಅದರ ಅರ್ಥ ನೀನು ನನ್ನ ಜೊತೆ ಏನು ಬೇಕಾದರೂ ಮಾಡ್ಬೋದು ಅಂತಲ್ಲ. ನಾನು ನಿನ್ನ ಮಾತನ್ನು ಕೇಳೋದಿಲ್ಲ. ನಾನು ಕಾಲೇಜ್ಗೆ ಹೋಗಬೇಕು, ನನಗೇನಾದರೂ ಸಾಧಿಸಬೇಕು. ಇದು ಕೇಳಿ ಅಗ್ನಿವರ್ಮ ತುಂಬ ವಿಚಿತ್ರವಾಗಿ ಅವಳನ್ನ ನೋಡಿ ಹೇಳ್ದ, ಹಾಗಾದರೆ ನೀನು ನನ್ನ ಮಕ್ಕಳ ತಾಯಿ ಆಗಬಹುದು. ಇದಕ್ಕಿಂತ ಹೆಚ್ಚಾಗಿ ನೀನೇನೂ ಆಗೋ ಅಗತ್ಯ ಇಲ್ಲ. ಇದು ಕೇಳಿ ರಚಿತಾಳಿಗೆ ತಲೆ ಸುತ್ತದಂತಾಯಿತು ಮತ್ತು ಅವಳ ಅಚ್ಚರಿಯಿಂದ ಅಗ್ನಿವರ್ಮನ್ನ ನೋಡತೊಡಗಿದ್ಲು. ಈ ಹುಡುಗ ಏನು ಹೇಳ್ತಿದ್ದಾನೆ ಅಂತ ಅವಳಿಗೆ ನಂಬೋದಕ್ಕೂ ಆಗ್ತಿರಲಿಲ್ಲ. ಅವಳಿಗೆ ಡಾಕ್ಟರ್ ಆಗಬೇಕಿತ್ತು ಮತ್ತು ಅವಳು ಎಷ್ಟೋ ಸಾಧಿಸಬಹುದಿತ್ತು. ಆದರೆ ಈ ಹುಡುಗ ಅವನ ಮಗುವಿನ ತಾಯಿ ಆಗಬೇಕು ಅಂತ ಬಯಸ್ತಿದ್ದ ಮತ್ತು ಇದನ್ನು ಬಿಟ್ಟು ಅವಳು ಬೇರೆ ಏನನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದ. ಇದನ್ನು ಯೋಚಿಸಿ ಅವಳು ಕೋಪದಿಂದ ಹೇಳಿದ್ಲು, ನಾನು ಅಂಥದ್ದೇನು ಮಾಡೋದಿಲ್ಲ. ನನಗೆ ಡಾಕ್ಟರ್ ಆಗಬೇಕು, ನಾನು ಅದನ್ನು ಹಾಗೆ ತೀರ್ತೀನಿ. ನೀನು ಹೀಗೆ ನನ್ನ ಮೇಲೆ ನಿರ್ಬಂಧ ಹೇರೋದಕ್ಕೆ ಸಾಧ್ಯ ಇಲ್ಲ. ನೀನು ಬರೀ ನನ್ನ ಗಂಡ ಅಷ್ಟೇ, ಅದಕ್ಕಿಂತ ಹೆಚ್ಚೇನಲ್ಲ. ಇದು ಕೇಳಿ ಅಗ್ನಿವರ್ಮ ಅವಳ ಮುಖದ ಪೂರ್ತಿ ಹತ್ತಿರ ಬಂದು ಹೇಳ್ದ, ಐ ಆಮ್ ಯುವರ್ ಹಸ್ಬೆಂಡ್ ಆ್ಯಸ್ ವೆಲ್ ಆಸ್ ಯುವರ್ ಓನರ್. ಹೀಗೆ ಹೇಳಿ ಅವನು ಅವಳ ಕೆನ್ನೆಯನ್ನು ಗಟ್ಟಿಯಾಗಿ ಇಟ್ಕೊಂಡ. ಅವಳ ಮಾತುಗಳನ್ನ ಕೇಳಿ ರಚಿತಾಳಿಗೆ ಹಳೆ ನೆನಪಾಯಿತು ಮತ್ತು ಅವಳು ತನ್ನ ತಲೆ ತಗ್ಸಿದ್ಲು. ಅವಳಿಗೆ ಇನ್ನೇನು ಹೇಳೋ ಮನಸ್ಸಿರಲಿಲ್ಲ. ಅವಳು ಸುಮ್ಮನೆ ಹಾಸಿಗೆ ಮೇಲೆ ಮಲಗಿದ್ಲು. ಹೊರಗೆ ಇನ್ನೂ ಜೋರಾಗಿ ಮಳೆ ಬರ್ತಿತ್ತು ಮತ್ತು ರಾತ್ರಿಯೂ ಆಗಿತ್ತು. ರಚಿತಾ ಹೊರಗೆ ಬಾಲ್ಕನಿ ಕಡೆ ನೋಡ್ತಿರೋದನ್ನು ಗಮನಿಸಿ ಅಗ್ನಿವರ್ಮ ಕೂಡ ನೋಡ್ದ. ಆಗ ಅವನಿಗೆ ಏನೋ ನೆನಪಾಯಿತು. ಅವನು ತನ್ನ ಕೈ ಗಡಿಯಾರದ ಸಮಯ ನೋಡ್ದ. 10 ಗಂಟೆ ಆಗಿತ್ತು. ಅವನ ಮೆಲ್ಲನೆ ಹಾಸಿಗೆಯಿಂದ ಎದ್ದು ಪಕ್ಕದಲ್ಲಿದ್ದ ತನ್ನ ದೊಡ್ಡ ಲಾಂಗ್ ಓವರ್ ಕೋಟ್ ಧರಿಸ್ದ ಮತ್ತು ಎದ್ದು ವಾಶ್ರೂಮ್ ಕಡೆ ಹೋದ. ಇತ್ತ ಹಾಸಿಗೆಯ ಸ್ಥಿತಿ ತುಂಬ ಕೆಟ್ಟದಾಗಿತ್ತು. ಅದನ್ನು ನೋಡಿ ರಚಿತಾ ಮೆಲ್ಲನೆ ಎದ್ದು ಮನಸ್ಸಿನಲ್ಲಿ ಹೇಳ್ಕೊಂಡ್ಳು, ರಾಧಾಕೃಷ್ಣ, ನಾನು ಎಲ್ಲಿ ಸಿಕ್ಕಾಕೊಂಡೆ? ನಾನು ಇಲ್ಲಿಂದ ಹೇಗೆ ಹೊರ ಬರಲಿ? ಎಂದಾದರೂ ಈ ಶೈತಾನ್ನಿಂದ ನಾನು ಬಚಾವಾಗೋದಕ್ಕೆ ಸಾಧ್ಯವೇ? ಬಹುಶಃ ಇವನು ನನ್ನನ್ನು ಯಾವತ್ತೂ ಬಿಡೋದಿಲ್ಲ. ಯಾಕಂದರೆ ಇವನು ಸ್ವತಃ ಎಷ್ಟೋ ಬಾರಿ ನನ್ನನ್ನು ಬಿಡೋದಕ್ಕೆ ಪ್ರಯತ್ನ ಮಾಡಿದ್ದಾನೆ, ಆದರೆ ಬಿಡೋದಕ್ಕಾಗಲಿಲ್ಲ. ಈಗ ನೋಡಿದ್ರೆ ಇವನು ನನ್ನನ್ನು ಯಾವತ್ತೂ ಹೋಗೋದಕ್ಕೆ ಬಿಡೋದಿಲ್ಲ ಅನಿಸುತ್ತೆ. ಇದನ್ನು ಯೋಚಿಸ್ತಾ ಅವಳು ಒಂದು ದೀರ್ಘ ಉಸಿರು ಬಿಟ್ಟಳು ಮತ್ತು ಹಾಸಿಗೆ ಮೇಲೆ ಕೂತಳು. ಆಗ ಅವಳಿಗೆ ತಾನು ಯಾವ ಸ್ಥಿತಿಯಲ್ಲಿದ್ದೀನಿ ಅಂತ ನೆನಪಾಯಿತು. ಒಂದು ವೇಳೆ ಈ ಸ್ಥಿತಿಯಲ್ಲಿ ಅವನು ಮತ್ತೆ ನನ್ನ ನೋಡಿದ್ರೆ ಅವನು ಮತ್ತೆ ಶುರು ಮಾಡ್ತಾನೆ, ಅದು ಅವಳಿಗೆ ಇಷ್ಟ ಇರಲಿಲ್ಲ. ಅವಳು ಬೇಗನೆ ಎದ್ದು ಪಕ್ಕದಿಂದ ತನ್ನ ಬಟ್ಟೆಗಳನ್ನ ಎತ್ಕೊಂಡ್ಳು. ಅವು ಒದ್ದೆ ಆಗಿದ್ವು ಮತ್ತು ಅವುಗಳಿಂದ ನೀರು ಹನಿತಿತ್ತು. ಅದನ್ನು ಹೇಗೆ ತಾನೇ ಉಟ್ಕೊಳ್ಳೋದಕ್ಕೆ ಸಾಧ್ಯ? ಇದನ್ನು ಯೋಚಿಸ್ತಾ ಅವಳು ಸುತ್ತಮುತ್ತ ನೋಡಿದ್ಲು. ಆಗ ಅವಳಿಗೆ ಅಗ್ನಿವರ್ಮನ ದೊಡ್ಡ ಲೆದರ್ ಜಾಕೆಟ್ ಕಾಣ್ತು. ಅವಳು ಗಾಬರಿಯಿಂದ ಅಲ್ಲಿಗೆ ಹೋಗಿ ಅದನ್ನು ಹಾಕ್ಕೊಂಡ್ಳು. ಆ ಜಾಕೆಟ್ ಅವಳ ಕಾಲಿನಿಂದಲೂ ಕೆಳಗೆ ನೇತಾಡ್ತಿತ್ತು ಮತ್ತು ಅವಳು ಅದರಲ್ಲಿ ಪೂರ್ತಿಯಾಗಿ ಮುಚ್ಚಿ ಹೋಗಿದ್ಲು. ಅದು ಅಷ್ಟೊಂದು ದೊಡ್ಡದಾಗಿತ್ತು. ಅದನ್ನು ನೋಡಿ ಅವಳ ಕೈಗಳು ತೋಳನ್ನು ಫೋಲ್ಡ್ ಮಾಡ್ತಾ ಹಿಡಿದ್ಲು. ಇದು ಎಷ್ಟೊಂದು ದೊಡ್ಡದಾಗಿದೆ, ನಂಗೆ ನಡೆಯೋದಕ್ಕೂ ಕೂಡ ತೊಂದರೆ ಆಗ್ತಿದೆ. ಆದರೆ ಸದ್ಯಕ್ಕೆ ನಂಗೆ ಫ್ರೆಶ್ ಆಗಬೇಕು. ಈ ಸ್ಥಿತಿಯಲ್ಲಿ ನಂಗೆ ತುಂಬ ವಿಚಿತ್ರ ಅನಿಸುತ್ತೆ ಮತ್ತು ಅವನ ಹತ್ರ ಬಟ್ಟೆಯನ್ನು ಕೇಳಬೇಕು. ಗೊತ್ತಿಲ್ಲ ಇಲ್ಲಿ ಬಟ್ಟೆಗಳು ಇರುತ್ತವೋ ಇಲ್ವೋ ಅಂತ. ಇತ್ತ ಅಗ್ನಿವರ್ಮ ವಾಶ್ರೂಮ್ನಿಂದ ತನ್ನ ಕೂದಲಿನ ಟವಲ್ನಿಂದ ಒರೆಸ್ಕೊಳ್ತಾ ಹೊರಗೆ ಬಂದ. ಇದನ್ನು ನೋಡಿ ರಚಿತಾ ಬೇಗನೆ ವಾಶ್ರೂಮ್ ಹೋಗೋದಕ್ಕೆ ಮುಂದಾದ್ಲು. ಅಗ್ನಿವರ್ಮನ ಪಕ್ಕದಿಂದ ಹೋಗುವಾಗ ಅವಳು ಬೇಗನೆ ದಾಟಿ ಹೋಗಲು ಪ್ರಯತ್ನಿಸಿದ್ಲು. ಆದರೆ ಅಗ್ನಿವರ್ಮ ಹಿಂದಿನಿಂದ ಕೋಟ್ನ ಕಾಲರ್ ಹಿಡ್ಕೊಂಡ. ರಚಿತಾ ಹಾಕ್ಕೊಂಡಿದ್ದ ಅದೇ ಕೋಟ್ ಹಿಡಿದು ಅವಳನ್ನ ತನ್ನ ಹತ್ತಿರ ಎಳ್ಕೊಂಡ. ಏನಾಯಿತು? ನೀನು ಯಾಕೆ ಬಟ್ಟೆ ಹಾಕ್ಕೊಂಡಿದ್ಯಾ? ಬಟ್ಟೆ ಇಲ್ಲದೆಯೇ ನೀನು ಹೆಚ್ಚು ಸುಂದರವಾಗಿ ಕಾಣ್ತೀಯಾ, ಅದರಲ್ಲೂ ನೀನು ನನ್ನ ಮುಂದೆ ಬಟ್ಟೆ ಹಾಕ್ಕೊಂಡಿರೋದು ನನಗೆ ಇಷ್ಟ ಇಲ್ಲ. ಇವನ್ನ ಕಳಿಸ್ತೀನಿ, ಬಿಕಾಸ್ ಐ ಲೈಕ್ ಟು ಟೇಕ್ ಯುವರ್ ಕ್ಲಾತ್ಸ್ ಆಫ್ ಅಂತ ಅಗ್ನಿವರ್ಮ ಹೇಳ್ದ. ಇದು ಕೇಳಿ ರಚಿತಾ ಎದುರು ಹೋದ್ಲು. ಒಂದು ವೇಳೆ ಇವನು ಹೀಗೆ ಮಾಡ್ತಿದ್ರೆ ಮತ್ತೆ ಶುರು ಮಾಡ್ತಾನೆ ಅಂತ ಅವಳಿಗೆ ಅರ್ಥ ಆಯಿತು. ಅವನು ಮತ್ತೆ ಶುರು ಮಾಡಿದ್ರೆ ಸುಲಭವಾಗಿ ನಿಲ್ಲೋದಿಲ್ಲ. ಈಗ ಅವಳಲ್ಲಿ ಈ ಮನುಷ್ಯನನ್ನು ಸಹಿಸುವಷ್ಟು ಶಕ್ತಿ ಇರಲಿಲ್ಲ. ಹೀಗೆ ಯೋಚಿಸಿ ಅವಳು ಬೇಗನೆ ಅಗ್ನಿವರ್ಮನನ್ನು ತಳ್ಳಿ ಹೇಳಿದ್ಲು, ಇಲ್ಲ, ನಂಗೆ ಸ್ನಾನ ಮಾಡಬೇಕು ಮತ್ತು ನನ್ನ ಹತ್ರ ಬಟ್ಟೆ ಇರಲಿಲ್ಲ, ಅದಕ್ಕೆ ನಾನು ಇದನ್ನು ಹಾಕ್ಕೊಂಡೆ. ನೀನು ನನಗೆ ಬಟ್ಟೆ ತಂದು ಕೊಡು. ಇದು ಕೇಳಿ ಅಗ್ನಿವರ್ಮ ಕೆಳಗೆ ಬಗ್ಗೆ ಅವಳು ತುಟಿಗಳನ್ನ ಮೆಲ್ಲನೆ ಚುಂಬಿಸಿ ಹೇಳ್ದ, ಕ್ಲಾಸೆಟ್ನಲ್ಲಿ ನಿನ್ನ ಬಟ್ಟೆಗಳಿವೆ, ಅಲ್ಲಿಂದಲೇ ಹೋಗಿ ಏನನ್ನಾದರೂ ಹಾಕೋ. ಅಷ್ಟಕ್ಕೂ ನೀನು ಏನು ಹಾಕ್ಕೊಳ್ಳೋದಿದ್ರೂ ಪರವಾಗಿಲ್ಲ, ಯಾಕಂದರೆ ಇಲ್ಲಿ ಬರೀ ನೀನು ಮತ್ತು ನಾನು ಮಾತ್ರ ಇರೋದು. ಹಾಗಾಗಿ ನೀನು ನನ್ನ ಮುಂದೆ ಹೇಗೆ ಬೇಕಾದರೂ ಇರಬಹುದು. ಹೀಗೆ ಹೇಳಿ ಅವನು ಕಣ್ಣು ಮಿಟುಕಿಸಿ ಅವ್ರಿಗೆ ನಗ್ತಾ ಅವಳ ಪಕ್ಕದಿಂದ ಹೋದ. ರಚಿತಾ ತುಂಬ ಗಾಬರಿ ಆದಳು ಮತ್ತು ಬೇಗನೆ ವಾಶ್ರೂಮ್ ಹೋಗಿಬಿಟ್ಲು. 1 ಗಂಟೆ ನಂತರ ಸ್ನಾನ ಮಾಡಿ ಅವಳು ಹೊರಗೆ ಬಂದಳು. ಈಗ ಅವಳಿಗೆ ಸ್ವಲ್ಪ ನೆಮ್ಮದಿ ಅನ್ನಿಸ್ತು. ಅವಳೀಗ ಕ್ಲಾಸೆಟ್ಗೆ ಹೋದಳು ಮತ್ತು ಒಂದು ಆರೆಂಜ್ ಬಣ್ಣದ ಕುರ್ತಿಯನ್ನು ತೆಗೆದುಕೊಂಡು ಹಾಕ್ಕೊಂಡ್ಳು. ಹಾಗೆ ಹೊರಗೆ ಬಂದು ಹಿಂದಿನ ಡೋರಿಯನ್ನು ಕಟ್ಟಲು ಪ್ರಯತ್ನಿಸಿದ್ಲು. ಆದರೆ ಅವಳಿಗೆ ಆಧಾರ ಕಟ್ಟೋದಕ್ಕಾಗತ್ತಲೇ ಇರಲಿಲ್ಲ. ಅವಳು ಕನ್ನಡಿ ಮುಂದೆ ನಿಂತು ಸುತ್ತಮುತ್ತ ಏನಾದರೂ ಸಿಗುತ್ತಾ ಅಂತ ಹುಡುಕಿದ್ಲು.
ಆದರೆ ಅವಳಿಗೇನೂ ಸಿಗಲಿಲ್ಲ. ಅಷ್ಟರಲ್ಲಿಗ ಅಗ್ನಿವರ್ಮ ಬಂದ. ಇದನ್ನು ನೋಡಿ ಅವಳು ಬೇಗನೆ ಕನ್ನಡಿಗೆ ಬೆನ್ನು ಹಾಕಿ ನಿಂತಳು ಮತ್ತು ಕಣ್ಣು ತಪ್ಪಿಸ್ತಾ ಹೇಳಿದ್ಲು, ನೀನು ಇಲ್ಲಿ ಏನು ಮಾಡ್ತಿದ್ಯಾ? ನೀನು ಈಗ ಹೊರಗೆ ಹೋಗು, ನಾನು ಬಟ್ಟೆ ಬದಲಿಸ್ತಿದ್ದೀನಿ. ಅಗ್ನಿವರ್ಮ ಕನ್ನಡಿಯಲ್ಲಿ ಅವಳ ಬೆಳ್ಳನೆಯ ಸುಂದರವಾದ ಬೆನ್ನನ್ನು ನೋಡಿಬಿಟ್ಟಿದ್ದ. ಅದು ಉಳಿತಾ ಇತ್ತು. ಅವನು ತನ್ನ ನಾಲಿಗೆಯಿಂದ ತನ್ನ ತುಟಿಗಳನ್ನ ಒರೆಸ್ಕೊಂಡ ಮತ್ತು ಒಂದು ದೀರ್ಘ ಉಸಿರು ಬಿಟ್ಟ. ಅವಳ ಹತ್ರ ಬಂದ ಮತ್ತು ಒಮ್ಮೆಲೆ ಅವಳನ್ನ ಹಿಂದೆ ತಿರುಗಿಸಿ ಕನ್ನಡಿಗೆ ಅಂಟಿಸ್ದ ಮತ್ತು ಒಂದು ಕೈಯಿಂದ ಅವಳ ಸೊಂಟ ಹಿಡಿದು ಇನ್ನೊಂದು ಕೈಯಿಂದ ಎದೆಯನ್ನು ಮೆಲ್ಲನೆ ಹಿಡ್ಕೊಂಡ. ಇದರಿಂದ ರಚಿತಾ ತುಂಬ ಗಾಬರಿಯಾದಳು ಮತ್ತು ಅವಳನ್ನ ನೋಡತೊಡಗಿದ್ಲು. ಅಗ್ನಿವರ್ಮ ಕೆಳಗೆ ಬಗ್ಗೆ ಅವಳ ಬೆನ್ನನ್ನು ಚುಂಬಿಸಲು ಮತ್ತು ಮೆಲ್ಲನೆ ಕಚ್ಚೋದಕ್ಕೆ ಶುರು ಮಾಡ್ದ. ಇದರಿಂದ ರಚಿತಾಳ ಬಾಯಿಂದ ಉಸಿರು ಹೊರಬಂತು. ಇದನ್ನು ಅನುಭವಿಸಿ ಅಗ್ನಿವರ್ಮ ಇನ್ನೂ ಹೆಚ್ಚು ಪ್ರಚೋದನೆಯಾಗಿ ಅವಳನ್ನ ಎಷ್ಟೇ ಪಡೆದರೂ ಅವನ ಮನಸ್ಸು ತುಂಬ್ತಿರಲಿಲ್ಲ ಮತ್ತು ಈಗಲೂ ಅವನ ಸ್ಥಿತಿ ಹಾಗೆ ಇತ್ತು. ರಚಿತಾಳನ್ನು ಹೀಗೆ ನೋಡಿ ಅವನೊಳಗಿನ ಮೃಗ ಮತ್ತೆ ಎಚ್ಚರಗೊಂಡಂತಾಯಿತು. ಅವನು ರಚಿತಾಳ ಬೆನ್ನನ್ನು ಚುಂಬಿಸ್ತಾ ಅವಳ ಕುತ್ತಿಗೆವರೆಗೆ ಬಂದ. ಅವಳ ಕುತ್ತಿಗೆಯನ್ನು ಚುಂಬಿಸ್ತಾ ಕಿವಿ ಹತ್ತಿರ ಬಿಸಿ ಉಸಿರು ಬಿಡ್ತಾ ಹೇಳ್ದ, ನಾನು ಏನು ಮಾಡಲಿ ಅಂತ ನಂಗೆ ತಿಳಿತಿಲ್ಲ. ನಾನು ಮತ್ತೆ ನಿಯಂತ್ರಣ ಕಳ್ಕೊಳ್ತಿದ್ದೀನಿ. ನನ್ನ ಮೇಲೆ ನನ್ನ ಕಂಟ್ರೋಲ್ ಇಲ್ಲದಂತಾಗಿದೆ. ಹೀಗೆ ಹೇಳಿ ಅವಳ ಕುತ್ತಿಗೆ ಕಚ್ಚೋದಕ್ಕೆ ಶುರು ಮಾಡ್ದ. ರಚಿತಾ ಪೂರ್ತಿ ಕನ್ನಡಿಗೆ ಅಂಟ್ಕೊಂಡಿದ್ಲು ಮತ್ತು ದೀರ್ಘ ಉಸಿರು ಬಿಡ್ತಿದ್ಲು. ಅವಳಾಗಿ ಮಾಡ್ತಿರೋದನ್ನು ನೋಡಿ ಅಗ್ನಿವರ್ಮ ಅವಳೇದೇನ ಇನ್ನೂ ಗಟ್ಟಿಯಾಗುತ್ತಾನೆ. ಅವಳ ಬಾಯಿಂದ ನೋವಿನಿಂದ ಉಸಿರು ಬರುತ್ತೆ. ಅದನ್ನು ಕೇಳಿ ಅಗ್ನಿವರ್ಮ ನಗ್ತಾನೆ. ಅವನು ಒಮ್ಮೆಲೆ ಅವಳನ್ನ ತನ್ನ ಕಡೆ ತಿರುಗಿಸ್ಕೊಳ್ತಾನೆ ಮತ್ತು ಅವಳ ಕತ್ತಿನ ಮೂಳೆಯನ್ನು ನೋಡತೊಡಗಿದ. ಮೆಲ್ಲನೆ ಅವನ ಗಮನ ಅವಳ ಎದೆ ಸೀಳಿನ ಕಡೆ ಹೋಗುತ್ತೆ. ಅದು ಕಾಣಿಸ್ತಿತ್ತು. ಮುಂದಿನ ಕ್ಷಣ ಅವಳ ಕುತ್ತಿಗೆ ಚುಂಬಿಸುತ್ತಾ ಅವಳ ಎದೆ ಸೀಳನ್ನು ಚುಂಬಿಸೋದಕ್ಕೆ ಶುರು ಮಾಡ್ತಾನೆ. ಇದನ್ನು ತುಂಬ ಹೊತ್ತು ಮಾಡಿದ ನಂತರ ಅವಳನ್ನು ತನ್ನ ಬಾಹುಗಳಲ್ಲಿ ಎತ್ಕೊಂಡು ಹಾಸಿಗೆ ಹತ್ರ ಕರ್ಕೊಂಡು ಹೋಗ್ತಾನೆ ಮತ್ತು ಹಾಸಿಗೆ ಮೇಲೆ ಬೀಳಿಸ್ತಾನೆ. ರಚಿತಾ ಗಾಬರಿಯಿಂದ ಇದು ಹೇಳ್ತಾಳೆ, ಇಲ್ಲ ಇನ್ನು ಸ್ವಲ್ಪ ಹೊತ್ತಿನ ಮೊದಲಷ್ಟು ಇದೆಲ್ಲವನ್ನ ಮಾಡಿದ್ದೆ, ಈಗ ಬೇಡ, ಈಗ ನನಗೆ ಇನ್ನೂ ಸಹಿಸೋದಕ್ಕಾಗೋದಿಲ್ಲ, ಪ್ಲೀಸ್ ನನ್ನ ಬಿಡು. ಇದು ಕೇಳಿ ಅಗ್ನಿವರ್ಮ ಸ್ವಲ್ಪ ಕೋಪದಲ್ಲಿ ಹೇಳ್ತಾನೆ, ನಾನು ಯಾಕೆ ನನ್ನನ್ನು ನಿಯಂತ್ರಿಸ್ಕೊಳ್ಬೇಕು? ನಾನು ನನ್ನನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಿಲ್ಲ, ನೀನು ಇದನ್ನು ಸಹಿಸ್ಕೊಳ್ಬೇಕು. ನನಗೇನೂ ಗೊತ್ತಿಲ್ಲ, ನನಗೆ ನೀನು ಬೇಕು, ನನ್ನ ಹತ್ರ ಬಾ ಅಥವಾ ನಾನು ನಿನ್ನ ಹತ್ರ ಬರ್ತೀನಿ. ಹೀಗೆ ಹೇಳ್ತಾ ಅಗ್ನಿವರ್ಮ ಅವಳ ಪೂರ್ತಿ ಹತ್ತಿರ ಹೋಗ್ತಾನೆ. ಅವಳನ್ನ ತನ್ನ ಬಾಹುಗಳಲ್ಲಿ ಬಂಧಿಸಿ ಹಾಸಿಗೆ ಮೇಲೆ ಬೀಳಿಸ್ತಾನೆ ಮತ್ತು ಅವಳ ಬಟ್ಟೆ ಕಳಿಸೋದಕ್ಕೆ ಪ್ರಯತ್ನಿಸ್ತಾನೆ. ರಚಿತಾ ಹೆದರ್ತಾ ಅವನ ಎದೆ ಮೇಲೆ ಕೈ ಇಡ್ತಾಳೆ ಮತ್ತು ತನ್ನ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವನನ್ನು ನೋಡ್ತಾಳೆ. ಅವಳ ಕಣ್ಣೀರಿನಿಂದ ಕೂಡಿದ ಕಣ್ಣುಗಳನ್ನ ನೋಡಿ ಒಂದು ಕ್ಷಣ ಅಗ್ನಿವರ್ಮ ನಿಲ್ತಾನೆ. ಆದರೆ ಮುಂದಿನ ಕ್ಷಣ ಅವಳ ಕಣ್ಣುಗಳ ಮೇಲೆ ಕೈ ಇಡ್ತಾನೆ ಮತ್ತು ಹೇಳ್ತಾನೆ, ನೀನು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಪ್ರಯತ್ನಿಸಬೇಡ, ನಾನು ಇದನ್ನು ಮಾಡಿಯೇ ಸಿದ್ಧ. ನನ್ನ ಮನಸ್ಸಿದ್ರೆ ನಾನು ಮಾಡ್ತೀನಿ, ನಾನು ಯಾಕೆ ಕಂಟ್ರೋಲ್ ಮಾಡ್ಕೊಳ್ಬೇಕು? ನಾನು ಸ್ವಲ್ಪವೂ ಕಂಟ್ರೋಲ್ ಮಾಡ್ಕೊಳ್ಳೋದಿಲ್ಲ, ಏನೇ ಆದರೂ ಸರಿ. ಹೀಗೆ ಹೇಳಿ ಅವನು ಅವಳೆಲ್ಲ ಬಟ್ಟೆಗಳನ್ನ ಕಳಚಿ ಪಕ್ಕಕ್ಕಿಡ್ತಾನೆ ಮತ್ತು ಒಮ್ಮೆಲೆ ಅವಳ ಸುಂದರ ಮೈ ಮೇಲೆ ಅವನ ಗಮನ ಹೋಗುತ್ತೆ. ಅವನು ಅದನ್ನು ನೋಡ್ತಾ ಮತ್ತೆ ಅವಳು ಇಡೀ ಮೈಯನ್ನು ಚುಂಬಿಸೋದಕ್ಕೆ ಶುರು ಮಾಡ್ತಾನೆ ಮತ್ತು ರಚಿತಾ ಸುಮ್ಮನೆ ಇದೆಲ್ಲವನ್ನ ಸಹಿಸ್ತಾಳೆ. ತುಂಬ ಹೊತ್ತು ಅವಳ ಮೈಯನ್ನು ಚುಂಬಿಸಿದ ನಂತರ ದೀರ್ಘ ಉಸಿರು ಬಿಡುತ್ತಾ ಅವನು ಅವಳನ್ನು ನೋಡ್ತಾನೆ ಮತ್ತು ಹೇಳ್ತಾನೆ, ಯು ಆರ್ ಓನ್ಲಿ ಮೈನ್, ಐ ಹ್ಯಾವ್ ದಿ ರೈಟ್ ಓವರ್ ಯು. ನೀನು ಬರೀ ನನ್ನವಳು, ನಿನ್ನ ಮೇಲೆ ನನಗೆ ಹಕ್ಕಿದೆ. ಹೀಗೆ ಹೇಳಿ ಅವನು ತನ್ನ ಹಕ್ಕನ್ನು ಚಲಾಯಿಸೋದಕ್ಕೆ ಶುರು ಮಾಡ್ತಾನೆ. ರಚಿತಾಳಿಗೆ ಅನಿಸುತ್ತೆ ಈ ಮನುಷ್ಯ ಹುಚ್ಚನಾಗಿದ್ದಾನೆ ಅಂತ. ಈಗ ಇವಳನ್ನ ಬಿಡೋದಿಲ್ಲ ಅಂತ ತಿಳಿದು ರಚಿತಾ ತಾನೇ ಸಿದ್ಧಳಾಗ್ತಾಳೆ ಆ ನೋವನ್ನು ಸಹಿಸಲು. ಆದರೆ ಅಷ್ಟರಲ್ಲಿ ಹಠಾತ್ತಾಗಿ ಅಗ್ನಿವರ್ಮನ ಫೋನ್ ರಿಂಗ್ ಆಗುತ್ತೆ ಮತ್ತು ಅವನು ಕೋಪದಿಂದ ದೀರ್ಘ ಉಸಿರು ಬಿಡುತ್ತಾ ಫೋನ್ ನೋಡ್ತಾನೆ. ಅದು ಅವನ ತಂದೆ ಕಾಲ್ ಆಗಿತ್ತು. ಹಾಗಾಗಿ ಅವನು ಕೋಪದಿಂದಲೇ ಫೋನ್ ರಿಸೀವ್ ಮಾಡ್ತಾನೆ. ಅವನ ತಂದೆ ಏನೋ ಹೇಳ್ತಾರೆ. ಅದನ್ನು ಕೇಳಿ ಅವನು ಕೋಪದಿಂದಲೇ ಹೇಳ್ತಾನೆ, ಸರಿ, ನಾನಿನ್ನು ಸ್ವಲ್ಪ ಹೊತ್ತಿನಲ್ಲಿರ್ತೀನಿ. ಹೀಗೆ ಹೇಳಿ ಅವನು ಫೋನ್ ಪಕ್ಕಕ್ಕಿಡ್ತಾ ಮತ್ತು ರಚಿತಾಳನ್ನು ಒಮ್ಮೆ ನೋಡ್ತಾನೆ. ಅವಳು ಹೆದರಿ ಕುಗ್ಗಿ ಹೋಗಿ ಅವನ ಕೆಳಗೆ ಮಲಗಿದ್ಲು. ಅವನು ಅವಳ ಮೇಲಿಂದ ಸರಿತಾನೆ ಮತ್ತು ಕೈ ಗಡಿಯಾರದ ಸಮಯ ನೋಡ್ತಾನೆ, 12 ಗಂಟೆ. ಅವನೆದ್ದು ರೂಮಿಗೆ ಲೈಟ್ಸ್ ಆನ್ ಮಾಡ್ತಾನೆ ಮತ್ತು ರಚಿತಾಳನ್ನು ನೋಡಿ ಹೇಳ್ತಾನೆ, ನಾನು ಹೊರಗೆ ಹೋಗ್ತಿದ್ದೀನಿ, ಬೆಳಿಗ್ಗೆ ಮನೆಗೆ ಬರ್ತೀನಿ, ನೀನು ಊಟ ಮಾಡಿ ಮಲಕ್ಕೋ. ಇದು ಕೇಳಿ ರಚಿತಾ ಹೇಳೋದಕ್ಕೆ ಪ್ರಯತ್ನಿಸ್ತಾಳೆ. ಅಷ್ಟರಲ್ಲಿ ಅಗ್ನಿವರ್ಮ ತನ್ನ ಕೋಟ್ ಕಳಚಿ ಪಕ್ಕಕ್ಕೆ ಎಸಿತಾನೆ ಮತ್ತು ಅವಳ ಹತ್ರ ಬಂದು ಅವಳ ತುಟಿಗಳನ್ನ ಚುಂಬಿಸ್ತಾನೆ ಹಾಗೂ ಮತ್ತೆ ಅವಳನ್ನು ಎತ್ಕೊಂಡು ಹಾಸಿಗೆ ಮೇಲೆ ಬೀಳ್ತಾನೆ. ರಚಿತಾ ಅಚ್ಚರಿಯಿಂದ ಅವನ ಮುಖವನ್ನು ತನ್ನ ಕುತ್ತಿಗೆಯಿಂದ ಸರಿಸ್ತಾ ಹೇಳ್ತಾಳೆ, ನಿನಗೆ ಹೊರಗೆ ಹೋಗ್ಬೇಕಿತ್ತಲ್ಲ, ಈಗ ಯಾಕೆ ಹೀಗೆ ಮಾಡ್ತಿದ್ಯಾ? ನೀನು ಹೊರಗೆ ಹೋಗು ಅಲ್ವಾ? ನಿನ್ನ ತಂದೆ ಕಾಲ್ ಬಂದಿತ್ತಲ್ಲ, ಏನೋ ಮುಖ್ಯವಾದ ಕೆಲಸ ಇರ್ಬೋದು, ನೀನು ಹೋಗು ಅಂತ ಹೇಳಿ ಅವನು ದೀರ್ಘ ಉಸಿರು ಬಿಡ್ತಾ ಹೇಳ್ತಾನೆ, ಆದರೆ ಅದಕ್ಕಿಂತಲೂ ಮುಖ್ಯವಾದ ಕೆಲಸ ಇಲ್ಲಿದೆ ಮತ್ತು ನಾನು ನನ್ನ ಇಚ್ಛೆಯನ್ನು ಪೂರ್ತಿ ಮಾಡ್ಕೊಳ್ತಿದ್ರೆ ನನಗೆ ಆಮೇಲೆ ಪಶ್ಚಾತ್ತಾಪ ಇರುತ್ತೆ, ಅದು ನನಗಿಷ್ಟ ಇಲ್ಲ. ಹಾಗಾಗಿ ಆ ಕೆಲಸ ಅಷ್ಟೊಂದು ಮುಖ್ಯ ಅಲ್ಲ, ಇದಕ್ಕಿಂತ ಹೆಚ್ಚಂತೂ ಖಂಡಿತ ಇಲ್ಲ. ಮತ್ತು ನಿನಗೇನು ಅನಿಸಿದೆ, ನಾನು ನಿನ್ನ ಹೀಗೆ ಅರ್ಧದಲ್ಲೇ ಬಿಟ್ಟು ಹೋಗ್ತೀನಿ ಅಂತಾನ? ಖಂಡಿತ ಇಲ್ಲ, ನಾನು ಅಷ್ಟೊಂದು ಕೆಟ್ಟವನಲ್ಲ, ನಾನು ನಿನ್ನ ಅರ್ಧದಲ್ಲಿ ಬಿಟ್ಟು ಹೋಗೋದಿಲ್ಲ, ಕೆಲಸ ಪೂರ್ತಿ ಮಾಡಿ ಹೋಗ್ತೀನಿ. ಹೀಗೆ ಹೇಳ್ತಾ ಅಗ್ನಿವರ್ಮ ಹುಚ್ಚನಂತೆ ಅವಳನ್ನ ಚುಂಬಿಸೋದಕ್ಕೆ ಶುರು ಮಾಡ್ತಾನೆ. ರಚಿತಾಳಿಗೆ ಅರ್ಥ ಆಗುತ್ತೆ ಬೇಡ ಅನ್ನೋದು ಅಥವಾ ಓಡಿ ಹೋಗಲು ಪ್ರಯತ್ನಿಸೋದು ವ್ಯರ್ಥ ಅಂತ. ಮುಂದಿನ ಕ್ಷಣ ಅವಳ ಬಾಯಿಂದ ಒಂದು ಜೋರಾದ ಕಿರುಚಾಟ ಹೊರ ಬರುತ್ತೆ ಮತ್ತು ಅವಳು ಅಗ್ನಿವರ್ಮನನ್ನು ನೋಡ್ತಾಳೆ. ಅವನು ನಗ್ತಿದ್ದ ಮತ್ತು ಅದರ ನಂತರ ಅವನು ತನ್ನ ಕೆಲಸ ಶುರು ಮಾಡ್ತಾನೆ. ಇದರಿಂದ ರಚಿತಾಳಿಗೆ ಇನ್ನೂ ಹೆಚ್ಚು ನೋವಾಗುತ್ತೆ. ಮೊದಲೇ ಅಗ್ನಿವರ್ಮ ತುಂಬ ವೈಲ್ಡ್ ಆಗಿದ್ದ ಮತ್ತು ಅವಳ ಸ್ಥಿತಿಯನ್ನು ಕೆಡಿಸ್ದ. ಈಗ ಮತ್ತೆ ಶುರು ಮಾಡಿದ್ದಾನೆ. ಇದನ್ನು ಯೋಚಿಸಿ ರಚಿತಾಳಿಗೆ ತುಂಬ ಕೋಪ ಬರ್ತಿತ್ತು. ಅವಳೇನು ತಾನೇ ಮಾಡೋದಕ್ಕೆ ಸಾಧ್ಯ? ಅವಳು ಇದೆಲ್ಲವನ್ನು ಸಹಿಸೋದಕ್ಕೆ ಶುರು ಮಾಡ್ತಾಳೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.